ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು. ನಿನ್ನೆ ದಿನ ಫೇಸ್ಬುಕ್ಕಲ್ಲಿ ವಿಡಿಯೋನ ಮಾಡಿದೆ. NWRTC ಉಳಿಕೆ ಪೋಸ್ಟ್ ಬಗ್ಗೆ, ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಮಾಡ್ತಿರುವಂತಹ ದ್ರೋಹದ ಬಗ್ಗೆ, ಈ ಉಳಿಕೆ ಪೋಸ್ಟ್ಗಳ ನಿರ್ಲಕ್ಷ್ಯದ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿನ್ನೆ ಫೇಸ್ಬುಕ್ಕಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದೆ. ಇವಾಗ ಈ ವಿಚಾರನ ಯೂಟ್ಯೂಬಲ್ಲೂ ಕೂಡ ಮಾತಾಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ, ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ನೋಡ್ತಾ ಇರಿ, ಬೆಂಬಲಿಸ್ತಾರೆ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, NWRTC ಉಳಿಕೆ ಪೋಸ್ಟ್ಗಳು ಏನಕ್ಕೆ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಪದೇ ಪದೇ ನಿರ್ಲಕ್ಷ್ಯ ಮಾಡ್ತಾ ಇದೆ, ಕಡೆಗಣಿಸ್ತಾ ಇದೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಕರ್ನಾಟಕದಲ್ಲಿ ದಕ್ಷಿಣ ಭಾಗಕ್ಕಿಂತ ಉತ್ತರ ಕರ್ನಾಟಕದ ಭಾಗ ತುಂಬ ಬ್ಯಾಕ್ವರ್ಡ್ ಆಗಿದೆ, ಅಂದರೆ ಹಿಂದುಳಿದಿದೆ. ಕಾರಣ ಏನು ಗೊತ್ತಾ? ನಮ್ಮ ಕಡೆಗೆ ಶೈಕ್ಷಣಿಕವಾಗಿ ಶಾಲೆಗಳೆಲ್ಲ ಚೆನ್ನಾಗಿದೆ. ಶೈಕ್ಷಣಿಕವಾಗಿ ಅಂದರೆ ಎಜುಕೇಷನ್ ಸಿಸ್ಟಮ್ಮು, ಗೌರ್ಮೆಂಟ್ ಸ್ಕೂಲ್ಗಳು ಕಂಪೇರ್ ಮಾಡಿದ್ರೆ, ಉತ್ತರ ಕರ್ನಾಟಕ ಕಂಪೇರ್ ಮಾಡಿದ್ರೆ ನಮ್ಮ ದಕ್ಷಿಣ ಭಾಗಕ್ಕೆ ಅಥವಾ ದಕ್ಷಿಣ ಕನ್ನಡ ಭಾಗಕ್ಕೆ, ದಕ್ಷಿಣ ಕನ್ನಡ ಅಂದರೆ ಮಂಗಳೂರು, ಉಡುಪಿ ಈ ಕಡೆ ಭಾಗಕ್ಕೆ, ಅಥವಾ ಉತ್ತರ ಕನ್ನಡ ಭಾಗಕ್ಕೆ, ಈ ಕಾರವಾರ ಈ ಕಡೆ ಕಂಪೇರ್ ಮಾಡಿದ್ರೆ, ಅಥವಾ ದಕ್ಷಿಣ ಭಾಗ ಅಂತ ಹೇಳಿದ್ರೆ ದಕ್ಷಿಣ ಕರ್ನಾಟಕದ ಭಾಗ ಅಂದರೆ ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ ಈ ಕಡೆ ಕಂಪೇರ್ ಮಾಡಿದ್ರೆ, ಉತ್ತರ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಏನಕ್ಕೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಅವರಿಗೆ ಮೊದಲನೇದಾಗಿ ಸರಿಯಾದ ಶಾಲೆಗಳಿಲ್ಲ, ಸರ್ಕಾರದಿಂದ ಸರಿಯಾದ ಹಾಸ್ಪಿಟ್ಲ್ಗಳಿಲ್ಲ ಓದಲಿಕ್ಕೆ. ನೋಡಿ, ಪ್ರತಿ ವರ್ಷ SSLC ರಿಸಲ್ಟ್ ಆಗ್ಬೋದು, PUC ರಿಸಲ್ಟ್ ಆಗ್ಬೋದು, ಅಥವಾ ದಕ್ಷಿಣ ಕನ್ನಡ ಫಸ್ಟ್ ಇರುತ್ತೆ, ಅಥವಾ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಕಡೆ ಫಸ್ಟ್ ಇರ್ತಾರೆ, ಮಂಗಳೂರು ಕಡೆ ಜಿಲ್ಲೆ ಆಗ್ಬೋದು, ಇದು ಉಡುಪಿ ಮಂಗಳೂರು ಫಸ್ಟ್ ಇರುತ್ತೆ. ನೆಕ್ಸ್ಟು ದಕ್ಷಿಣ ಕರ್ನಾಟಕ ಮೈಸೂರು, ಮಂಡ್ಯ, ರಾಮನಗರ, ಶಿವಮೊಗ್ಗ ಈ ಥರ ಇರುತ್ತೆ. ಕೊನೆಯ ಭಾಗದಲ್ಲಿ ಮಾತ್ರ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು, ಕಲಬುರಗಿ, ಯಲಬುರ್ಗಾ, ಕೊಪ್ಪಳ, ರಾಯಚೂರು ಇಂಥ ಜಿಲ್ಲೆಗಳು ಕೊನೆಯ ಸ್ಥಾನದಲ್ಲಿ ಬರ್ತವೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಟ್ಯಾಲೆಂಟ್ ಇಲ್ವಾ? ಖಂಡಿತ ಟ್ಯಾಲೆಂಟ್ ಇದೆ, ಆದರೆ ಶೈಕ್ಷಣಿಕವಾಗಿ ಸಮಾನತೆ ಇಲ್ಲ. ಸರ್ಕಾರದಿಂದನೇ ಶೈಕ್ಷಣಿಕವಾಗಿ ಸಮಾನತೆ ಇಲ್ಲ. ಇಲ್ಲೆಲ್ಲ ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಒಳ್ಳೊಳ್ಳೆ ಶಾಲೆಗಳನ್ನ ಕಟ್ಟಿದ್ದಾರೆ, ಕಟ್ಟಡಗಳೆಲ್ಲ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಮೇಸ್ಟ್ಗಳನ್ನ ಹಾಕಿರ್ತಾರೆ. ಆದರೆ ಉತ್ತರ ಕರ್ನಾಟಕದ ಭಾಗಕ್ಕೆ, ಹೈದರಾಬಾದ್ ಕರ್ನಾಟಕ ಆಗ್ಬೋದು ಅಥವಾ ಉತ್ತರ ಕರ್ನಾಟಕ ಜಿಲ್ಲೆಗಳ ಯಾವ್ದು ಬರುತ್ತೆ ಅವಕ್ಕೆ ಸರಿಯಾದ ಸರ್ಕಾರಿ ಶಾಲೆಗಳೇ ಇರಲ್ಲ. ಶಾಲೆಗಳೆಲ್ಲ ಮಳೆ ಬಂದು ಸೋರ್ತಾ ಇರುತ್ತೆ, ಬಿಲ್ಡಿಂಗ್ಗೆ ಬಿದ್ದೋಗೋ ಥರ ಇರುತ್ತೆ. ಅಭ್ಯರ್ಥಿಗಳಾಗ್ಬೋದು ಅಥವಾ ವಿದ್ಯಾರ್ಥಿಗಳಾಗ್ಬೋದು ಒಂಥರ ಜೀವನ ಒಂದು ಕೈಲಿ ಹಿಡ್ಕೊಂಡು ಪಾಠ ಕೇಳಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ. ಫಸ್ಟ್ ಆಫ್ ಆಲ್ ಸರಿಯಾದ ಶಾಲೆಗಳೇ ಇರಲ್ಲ. ಅಲ್ಲಿಂದ ಬಂದಿರುವಂಥ ಮಿನಿಸ್ಟ್ರುಗಳಿದ್ರೂ ಕೂಡ ಆ ಜಿಲ್ಲೆಗಳನ್ನ ಅವರು ಸರಿಯಾಗಿ ಡೆವಲಪ್ಮೆಂಟೇ ಮಾಡಿರಲ್ಲ. ಹಾಗಾಗಿ ಶೈಕ್ಷಣಿಕವಾಗಿ ಸಮಾನತೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ನಮ್ಮ ದಕ್ಷಿಣ ಭಾಗಕ್ಕೆ ಹೋಲಿಸ್ಕೊಂಡ್ರೆ ಅವ್ರಿಗೂ ಶೈಕ್ಷಣಿಕ ಸಮಾನತೆ ಅಂತ ಹೇಳಿದ್ರೆ ಅಣ್ಣ ತಮ್ಮದಿರು ಒಂದೇ ಥರ ಇರಬೇಕಲ್ವಾ? ಅಣ್ಣ ತಮ್ಮದಿರಿಗೆ ಒಂದೇ ಥರ ಎಜುಕೇಷನ್ ಇದ್ದರೆ ಅದು ಶೈಕ್ಷಣಿಕ ಸಮಾನತೆ. ಒಬ್ಬನ್ನ ಚೆನ್ನಾಗಿ ನೋಡಿಕೊಂಡು ಒಬ್ಬನಿಗೆ ಒಳ್ಳೆ ಊಟ ಕೊಟ್ಟು ಒಬ್ಬನಿಗೆ ಕಳಪೆ ಊಟ ಕೊಡೋದಲ್ಲ, ಅದು ಶೈಕ್ಷಣಿಕವಾಗಿ ಸಮಾನತೆ ಇಲ್ಲ ಅಂತ ಹೇಳೋದು. ಅರ್ಥ? ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಇರುವಂತಹ ಎಜುಕೇಷನ್ ಸಿಸ್ಟಮ್ಮು ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಹಾಗಾಗಿ ಅವರು ಶೈಕ್ಷಣಿಕವಾಗಿ SSLC ರಿಸಲ್ಟ್ ಆಗ್ಬೋದು, PUC ರಿಸಲ್ಟ್ ಆಗ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಹಿಂದುಳಿದಿದ್ದಾರೆ. ಕಾರಣ ಇದೆ. ನೆಕ್ಸ್ಟು ಹಾಸ್ಪಿಟ್ಲ್ಗಳಿದೆಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು ಇಲ್ಲ. ಹಾಸ್ಪಿಟ್ಲ್ಗಳಿದ್ರೂ ಕೂಡ ಡಾಕ್ಟ್ರುಗಳು ಇರಲ್ಲ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ. ದಕ್ಷಿಣ ಭಾಗಕ್ಕೆ ಮಾತ್ರ ಏನಕ್ಕೆ ಸರ್ಕಾರ ಈ ಒಂದು ಆದ್ಯತೆ ಕೊಡುತ್ತೆ ಅಂತ ಹೇಳಿದ್ರೆ, ಬೆಂಗಳೂರು ಹತ್ರ ಆಗಿದೆ, ಬೆಂಗಳೂರಲ್ಲಿ ಒಳ್ಳೆ ಆರ್ಥಿಕತೆ ಬರುತ್ತೆ, ಒಳ್ಳೆ ಆರ್ಥಿಕತೆ ಚೆನ್ನಾಗಿದೆ, ಒಳ್ಳೆ ಗ್ರೋತ್ ಆಗುತ್ತೆ, IT ಕಂಪ್ನಿ ಇದೆ. ಹಾಗಾಗಿ ದಕ್ಷಿಣ ಭಾರತ ಸುತ್ತಮುತ್ತ ಜಿಲ್ಲೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ, ಪರವಾಗಿಲ್ಲ ಅನ್ನೋದ್ಕೊಳ್ತಾರೆ. ಆದರೆ ಉತ್ತರ ಕನ್ನಡ ಭಾಗಗಳಿಗೆ ಪ್ರತಿ ವರ್ಷ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತಿ ವರ್ಷ ಬಜೆಟಲ್ಲಿ 5,000 ಕೋಟಿ ಎತ್ತಿದ್ರೂ ಕೂಡ ಸರಿಯಾಗಿ ಸದ್ಬಳಕೆ ಆಗಲ್ಲ. ಆ ಒಂದು ಪ್ರದೇಶನ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕನ ಡೆವಲಪ್ ಮಾಡಿ ಅಂತ ಪ್ರತಿ ವರ್ಷ ಬಜೆಟಲ್ಲಿ ಸರ್ಕಾರ 5,000 ಕೋಟಿ ಇಟ್ಟರೂ ಕೂಡ ಪ್ರತಿ ವರ್ಷ ಎತ್ತಿಡ್ತಾ ಇದೆ. ಆದರೂ ಕೂಡ ಅದು ಬಲಿಷ್ಠರಾದವರ ಕಡೆ
ಬಲಿತರ ಅಂತ ಹೇಳ್ಬೋದು, ಬಲಿತರ ಅಥವಾ ರಾಜಕಾರಣಿಗಳ ಜೇಬ್ ಸೇರ್ತಾ ಇದೆ ಹೊರತು ಉತ್ತರ ಕರ್ನಾಟಕ ಆಗಲಿ ಅಥವಾ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಯಾವ್ಯಾವ ಬರ್ತಾವೋ ಅದಾಗಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಇದು ಒಂದು ಸಿಸ್ಟಮು ನೋಡಿ. ನಮ್ಮ ದಕ್ಷಿಣ ಭಾಗದಲ್ಲಿರುವಂತಹ ಹಾಸ್ಪಿಟ್ಲುಗಳು, ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ಯಾರು ಅಟ್ಲೀಸ್ಟ್ ಒಬ್ಬರು ಡಾಕ್ಟರ್ ಇರ್ತಾರೆ, ಆದರೆ ಉತ್ತರ ಕರ್ನಾಟಕದಲ್ಲಿ ಇರ್ತಾರೆ. ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಹಾಸ್ಪಿಟ್ಲುಗಳು ಆರೋಗ್ಯದ್ದು ವೈದ್ಯಕೀಯ ಸಂಬಂಧಪಟ್ಟಾಗೆ ತುಂಬ ಇನ್ನೂ ಕೂಡ ಸರಿಯಾಗಿ ಡೆವಲಪ್ಮೆಂಟ್ ಆಗಿಲ್ಲ ಸ್ನೇಹಿತರೆ ಉತ್ತರ ಕರ್ನಾಟಕದ ಭಾಗಕ್ಕೆ. ಅರ್ಥ ಆಯ್ತಾ? ಹಾಗಾಗಿ ಸರ್ಕಾರ ಇದನ್ನು ಪರಿಗಣನೆಗೆ ತಗೊಂಡು ಆಲ್ರೆಡಿ ಹೈದರಾಬಾದ್ ಕರ್ನಾಟಕ ವಿಶೇಷ ಉದ್ಯೋಗದಲ್ಲಿ ಹೈದರಾಬಾದ್ ಕರ್ನಾಟಕ ವಿಶೇಷ ಇದು ಮೀಸಲಾತಿನ ಕೊಟ್ಟಿದೆ. ಸಪ್ರೇಟು BMTCಲೇ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆಯಲ್ಲೇ ಆಗ್ಬೋದು, ಸಾರಿಗೆ ಇಲಾಖೆ, ಪೊಲೀಸ್ ಒಟ್ಟಾರೆ ಸರ್ಕಾರಿ ಉದ್ಯೋಗದಲ್ಲಿ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಿಗೆ ವಿಶೇಷ ರಿಸರ್ವೇಷನ್ ಇದೆ ಉದ್ಯೋಗಕ್ಕೆ. ಅದನ್ನು ಕರೆಕ್ಟಾಗಿ ಅದನ್ನಾರು ಸದ್ಬಳಕೆ ಮಾಡ್ಕೊಂಡ್ರೆ ಸಾಕು. ಆ್ಯಕ್ಚುಲಿ ಆಗ್ತಾ ಇದೆ. ಕೆಲವರು ಅದನ್ನು ಕೂಡ ಪ್ರಶ್ನೆ ಮಾಡೋವಂಥವ್ರು ಇದ್ದಾರೆ. ಅಯ್ಯೋ ಅವ್ರಿಗೆ ಯಾಕೆ ಅಷ್ಟು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ದಯವಿಟ್ಟು ಆ ಥರ ಯಾರು ಕೇಳ್ತಾ ಇದ್ದೀರಾ ನೀವೆಲ್ಲ ಅನುಕೂಲವಾಗಿರೋರು, ಸಿಗದೇ ಇರೋರು, ಈ ಕಡೆ ದಕ್ಷಿಣ ಕರ್ನಾಟಕದವರು ಅಯ್ಯೋ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದವ್ರಿಗೆ ಅವ್ರಿಗೆ ಉದ್ಯೋಗದಲ್ಲಿ ರಿಸರ್ವೇಷನ್ ಇದೆ, ಅವ್ರ ಪರಿಸ್ಥಿತಿ ನಿಮಗೆ ಬಂದಿದ್ರೆ ನೀವು ಯಾವ ಥರ ಆಗ್ಬಿಟ್ಟಿರಿ ಗೊತ್ತಾ? ಅವರು ಪಾಪ ಜಮೀನಿದ್ರೂ ಗುಳೆ ಹೋಗ್ತಾರೆ. ಬೆಂಗಳೂರು, ಮಂಗಳೂರು, ಮೈಸೂರು ಅಥವಾ ಪುಣೆ, ಬಾಂಬೆ, ಮಹಾರಾಷ್ಟ್ರ, ಹೈದರಾಬಾದ್ ಇಂಥರ ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಹೋಗ್ತಾರೆ. ಗೊತ್ತಾ ನಿಮಗೆ? ಸರಿಯಾದ ಮಳೆ ಇರಲ್ಲ, ಭೂಮಿ ಇದ್ರೂ ಸರಿಯಾಗಿ ಮಳೆ ಇರಲ್ಲ. ಈ ವರ್ಷ ಮಳೆನೇ ಇಲ್ಲ ಅಲ್ಲಿ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಎಲ್ಲೋಗ್ಬೇಕು ಅವರು ಅಲ್ವಾ? ಮತ್ತು ಆರ್ಥಿಕವಾಗಿಯೂ ಅಷ್ಟೇ ಕೂಡ ನೋಡಿ. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿರುವಂಥ ಶ್ರೀಮಂತರುಗಳು ಉತ್ತರ ಕನ್ನಡದಲ್ಲಿದ್ದಾರ? ರಾಜಕೀಯ ವ್ಯಕ್ತಿಗಳು ಬಿಟ್ಟರೆ ಮಧ್ಯ ಇದ್ಬಿಟ್ರೆ ತುಂಬ ಕಡು ಬಡತನದಲ್ಲಿರುವಂತಹ ಜಿಲ್ಲೆಗಳು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಗುತ್ತೆ. ಹಾಗಾಗಿ NWRTCಯಲ್ಲಿ ಉಳಿಕೆ ಪೋಸ್ಟು 814ಕ್ಕಿಂತ ಜಾಸ್ತಿ ಪಟ್ಟು ನೇಮಕಾತಿ ಆಗಬೇಕು. ಉಳಿಕೆ ಪೋಸ್ಟ್ ಏನು 814 ಇದೆಯೋ ಅದಕ್ಕಿಂತ ಅಲ್ಲಿಗೆ 2,500 ನೇಮಕಾತಿ ಮಾಡಿದ್ರು ಕೂಡ ಈಗ ಕಮ್ಮಿನೇ. ಅದು ಕೂಡ ಕಮ್ಮಿನೇ ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ, ಈಗ ಏನು 814 ಹೋರಾಟ ಮಾಡ್ತಿದ್ದಾರೋ ದಯವಿಟ್ಟು ನೀವು ಅಭ್ಯರ್ಥಿಗಳು ಮಿನಿಮಮ್ 2,000ಕ್ಕೆ ಡಿಮ್ಯಾಂಡ್ ಇಡಿ. 2,000 ನೇಮಕಾತಿ ಮಾಡ್ಕೊಳ್ಳೇಬೇಕು ಸರ್ಕಾರ ಅಂತ ನೀವು ಹೋರಾಟ ಮಾಡಿ. ನಂದು ಕೂಡ ಬೆಂಬಲ ಇದೆ, ಮನಪೂರ್ವಕವಾಗಿ ಹೇಳ್ತಿದ್ದೀನಿ, ಆತ್ಮ ಸಾಕ್ಷಿಯಿಂದ ಹೇಳ್ತಿದ್ದೀನಿ. ನಂದು ಕೂಡ ಬೆಂಬಲ ಇದೆ ಸ್ನೇಹಿತರೆ. ನಿಮಗೆಲ್ಲ ಸಪೋರ್ಟು ನಂದು ಕೂಡ ಇದೆ. ನಾನು ಫಿಸಿಕಲಿ ಬಂದು ನಿಮ್ಮ ಜೊತೆ ನಿಲ್ಲಕ್ಕಾಗದೇ ಇರ್ಬೋದು, ಆದರೆ ನಾನು ನಿಮಗೆ ಈ ಥರ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮಗೆಲ್ಲ ಸಪೋರ್ಟ್ ಮಾಡೇ ಮಾಡ್ತೇನೆ ಸ್ನೇಹಿತರೆ. ಉತ್ತರ ಕರ್ನಾಟಕದ ಭಾಗದ ಪರಿಸ್ಥಿತಿ ತುಂಬ ನಮ್ಮ ದಕ್ಷಿಣ ಕರ್ನಾಟಕದ ಭಾಗಕ್ಕಿಂತ ತುಂಬ ಬ್ಯಾಕ್ವರ್ಡ್ ಇದೆ, ಅಂದರೆ ಹಿಂದೆ ಇದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದರಲ್ಲೂ ಕೂಡ ಹಿಂದೆ ಇದೆ. ಕಾರಣ ಬಡತನ, ಸರ್ಕಾರ ತೋರಿಸ್ತಿರುವಂಥ ನಿರ್ಲಕ್ಷ್ಯ. ಸರ್ಕಾರ ಬೇರೆ ನಮ್ಮ ಸೌತ್ ಭಾಗಕ್ಕೆ ಹೋಲಿಸ್ಕೊಂಡ್ರೆ ಆ ಉತ್ತರ ಕರ್ನಾಟಕದ ಭಾಗಕ್ಕೆ ತುಂಬ ಸರ್ಕಾರ ನಿರ್ಲಕ್ಷ್ಯ ತೋರುತ್ತೆ. ಅಷ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ರಾಜಕಾರಣಿಗಳು ಅಷ್ಟೇ ಅವರವರ ಸಂಸಾರಗಳನ್ನ, ಅವ್ರ ಮಕ್ಕಳುಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಹೊರತು, ಅವ್ರ ಫ್ಯಾಕ್ಟ್ರಿಗಳನ್ನ, ಕುಟುಂಬ ರಾಜಕಾರಣ ಮಾಡ್ತಾರೆ ಹೊರತು ಯಾವುದೇ ರೀತಿಲೂ ನಿಮ್ಮ ಪ್ರದೇಶನ, ನಿಮ್ಮ ಜಿಲ್ಲೆಗಳನ್ನ ಸರಿಯಾಗಿ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಶೈಕ್ಷಣಿಕವಾಗಿ ಆಗ್ಬೋದು, ಆರ್ಥಿಕವಾಗಿ ಆಗ್ಬೋದು, ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಸ್ಥಳೀಯರಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಇದು ಪ್ರಾಬ್ಲಮ್ಮು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ವರ್ಷ ಕಣ್ಮರೆನೇ ಆಗ್ತಾ ಇದ್ದಾರೆ. ಎಷ್ಟೋ ಜನ, 100ಕ್ಕೆ 12 ಜನ ಉತ್ತರ ಕನ್ನಡದಲ್ಲಿ ಕಣ್ಮರೆ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ಕಣ್ಮರೆ ಅವ್ರು ಸಿಗ್ತಾನೆ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತೇ ಆಗ್ತಾರೆ, ಆ ಥರ ಆಗ್ತಾ ಇದ್ದಾರೆ. ಎಷ್ಟೋ ಜನ 6 ತಿಂಗಳು 1 ವರ್ಷ ಹೋಗ್ತಾರೆ. ವಾಪಸ್ ಬಂದರೆ ಅವರು ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇರಲ್ಲ. ಈಗೇನು SIR ಅಂತ ಮಾಡಿದ್ರು ಅದೆಲ್ಲ ಎಷ್ಟೋ ಜನಕ್ಕೆ ಮಿಸ್ ಆಗಿಬಿಟ್ಟು ಯಾವ ಥರ ಪರಿಸ್ಥಿತಿ ಇದೆ. ಈಗ SIR ಅಲ್ಲಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಮೊದಲಂತೂ ನಿಮಗೆ ಸಿಗೋದೇ ಇಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಅವರು 1-2 ವರ್ಷ ಹೋಗ್ತಾರೆ. ನಂತರ ಬಂದರೆ ಅವ್ರು ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇರೋದಿಲ್ಲ, ಡಿಲೀಟ್ ಆಗಿಬಿಟ್ಟಿರುತ್ತೆ.
ಆ ಥರ ಪರಿಸ್ಥಿತಿ ಆಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಕೆಲವರು ನಮ್ಮ ಮಂಡ್ಯ, ಮೈಸೂರು, ಹಾಸನ ಇಂಥ ಭಾಗದವರು ಕೆಲವರು ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಯಾಕೆ ವಿಶೇಷ ಸೌಲಭ್ಯ, ಅವ್ರಿಗೆ ಯಾಕೆ ವಿಶೇಷ ಮೀಸಲಾತಿ ಅಂತ ಆ ಪ್ರಶ್ನೆ ಮಾಡೋರು ಕೂಡ ಇದ್ದಾರೆ. ದಯವಿಟ್ಟು ಆ ಥರ ಯಾರು ಕೂಡ ಪ್ರಶ್ನೆ ಮಾಡಬೇಡಿ. ಅಲ್ಲಿ ತುಂಬ ಪರಿಸ್ಥಿತಿ ಹಿಂದೆ ಇರೋದ್ರಿಂದ, ಅವರು ತುಂಬ ಹಿಂದೆ ಇರೋದ್ರಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವ್ರಿಗೆ ವಿಶೇಷ ಮೀಸಲಾತಿನ ಕೊಡಲೇಬೇಕು. ಕೊಟ್ಟರೆ ಅವರು ನಿಮ್ಮ ಥರ ಸರಿಸಮಾನವಾಗಿ ಬರೋಕ್ಕಾಗೋದು, ನಿಮ್ಮ ಥರ ಸರಿಸಮಾನವಾಗಿ ಓದೋಕ್ಕಾಗೋದು, ನಿಮ್ಮ ಥರ ಸರಿಸಮಾನವಾಗಿ ಕೆಲಸ ತಗೊಳಕ್ಕಾಗೋದು. ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ನೀವೆಲ್ಲ SSLC ಫಸ್ಟ್ ಕ್ಲಾಸ್ ತಗೋಬೋದು, PUC ಒಳ್ಳೊಳ್ಳೆ ಗ್ರೇಡ್ಗಳನ್ನ ತಗೊಂಡು ಪಾಸ್ ಆಗ್ಬೋದು, ಅವರಲ್ಲೂ ಟ್ಯಾಲೆಂಟ್ ಇರುತ್ತೆ. ಆದರೆ ಅವ್ರಿಗೆ ಬಡತನ, ಸರ್ಕಾರ ತೋರಿಸಿರುವಂಥ ನಿರ್ಲಕ್ಷ್ಯ, ಒಳ್ಳೆ ಎಜುಕೇಷನ್ಗೆ, ಒಳ್ಳೆ ಸ್ಕೂಲ್, ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಒಳ್ಳೆ ಶಾಲೆ ಇದಿಲ್ಲ, ಅದು ಬಿಲ್ಡಿಂಗ್ಸ್ ಇಲ್ಲ, ಮತ್ತು ಟೀಚರ್ಸ್ ಇಲ್ಲ. ಅವರೆಲ್ಲೋ ಕಲಿಬೇಕು. ಬಡತನ, ಎಲ್ಲ ಗುಳೆ ಹೋಗ್ತಾರೆ ಮಕ್ಕಳನ್ನ ಕಟ್ಕೊಂಡು, ಎಲ್ಲೋ ಕಲಿಬೇಕು. ಒಳ್ಳೆ ಶಾಲೆಗಳಿಲ್ಲ, ಒಳ್ಳೆ ಆಸ್ಪತ್ರೆಗಳಿಲ್ಲ. ಈ ಥರ ವ್ಯವಸ್ಥೆಯಲ್ಲಿ ಫಸ್ಟ್ ಕ್ಲಾಸ್ ಬಾ ಅಂತ ಹೇಳಿದ್ರೆ ಎಲ್ಲಿ ಬರೋಕ್ಕಾಗುತ್ತೆ? ಶೈಕ್ಷಣಿಕವಾಗಿ ಆಗ್ಬೋದು, ಆರ್ಥಿಕವಾಗಿ ಆಗ್ಬೋದು, ಸಾಮಾಜಿಕವಾಗಿ ಆಗ್ಬೋದು. ಸಾಮಾಜಿಕವಾಗಿ ಅಂತ ಗೊತ್ತೇ ಇದೆ ನಿಮಗೆ, ಜಾತಿ ಅಂತ ನಾನು ಮೇಲೂ ನೀನು ಕೇಳು, ಇದು ಸಾಮಾಜಿಕ ನ್ಯಾಯ. ಅರ್ಥ ಆಯ್ತಾ? ಸಾಮಾಜಿಕ ನ್ಯಾಯ ಬರಬೇಕು ಅಂದರೆ ಪ್ರತಿಯೊಬ್ಬರು ಸಮಾನವಾಗಿರಬೇಕು. ಅಯ್ಯೋ ನೀನು ಆ ದಿವಸ ಬರೀ ಎಲ್ಲಿ ನೋಡಿದ್ರು ಜಾತಿ ಅಂತ ಇದು ಮಾಡ್ತಾಯಿದ್ದಾರೆ, ನೀವು ಮೇಳು ನಾವು ಕೇಳು, ನೀವು ದೇವಸ್ಥಾನಕ್ಕೆ ಬರಬೇಡಿ, ನೀವು ನೀರು ತೊಗೋಬೇಡಿ, ಇದು ಸಾಮಾಜಿಕ ನ್ಯಾಯ? ಈ ಒಂದು ಸಾಮಾಜಿಕ ನ್ಯಾಯದಲ್ಲೂ ಕೂಡ ಉತ್ತರ ಕರ್ನಾಟಕ ತುಂಬ ಹಿಂದಿದೆ. ಅಲ್ಲೂ ಜಾತಿ ವ್ಯವಸ್ಥೆ ಅನ್ನೋದು ತುಂಬ 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 ಹಿಂದೆ ಇದೆ ಉತ್ತರ ಕನ್ನಡದಲ್ಲಿ. ಹಾಗಾಗಿ ವಿಶೇಷ ಸೌಲಭ್ಯ ಕೊಟ್ಟಿರೋದು ಸ್ನೇಹಿತರೆ. ಆದಷ್ಟು ಈ ಸರ್ಕಾರ NWRTC ನೇಮಕಾತಿನ 814 ಮಾಡಿದೆ. 2000 ಅಲ್ಲ 2500 ತಗೊಳ್ಳಿ ಅಂತಲೂ ಕೂಡ ನನ್ನ ಕಡೆಯಿಂದ ಕಳಕಳಿಯ ಮನವಿ. ನೀವು ಕೂಡ ಅದಕ್ಕೆ ಹೋರಾಟ ಮಾಡಿ. ನನ್ನ ಕಡೆಯಿಂದ ಬೆಂಬಲ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಖಂಡಿತ ಬಿಡಬೇಡಿ, ನಿಮ್ಮ ಛಲನ ಬಿಡಲೇಬೇಡಿ. ತಗೊಳ್ಳೋ ತನಕ ಸತತ ಪ್ರಯತ್ನ ಮಾಡಿ, ಸತತ ಹೋರಾಟ ಮಾಡಿ. ಖಂಡಿತ ದೇವರು ಕಾಪಾಡ್ತಾನೆ, ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.